Press the bell icon on the YouTube app and never miss another update. ಏನಂತಂದರೆ ನಿಮ್ಮ ಮನೇಲಿ ಕೂತ್ಕೊಂಡೆ ನೀವು ನಿಮ್ಮ ವೋಟರ್ ಐಡಿಯನ್ನು ಒಂದು ವಾರದಲ್ಲಿ ನೀವು ಪಡೆಯೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಲ್ಲ, ಈ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿನಿ. ಇಲ್ಲಿ ನಾನು ಜೂಮ್ ಮಾಡಿ ನಿಮಗೆ ಅಪ್ಲಿಕೇಶನ್ ಹೆಂಗೆ ಮಾಡೋದು ಫಿಲಪ್ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೇಟು ಅಪ್ಲಿಕೇಶನ್ ಕ್ಲಿಯರಾಗಿ ನಿಮಗೆ ಜೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸೆಲೆಕ್ಟ್ ಸ್ಟೇಟ್ ಅಂತ ಇರುತ್ತೆ. ಸೊ ನೀವು ಯಾವ ಸ್ಟೇಟ್ ಆದರೆ ಆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಕರ್ನಾಟಕದಲ್ಲಿದ್ದೀನಲ್ಲ, ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಚಿತ್ರದುರ್ಗ ಇರುತ್ತೆ, ಚಿತ್ರದುರ್ಗ ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡಿಸ್ಟಿಕ್ ಯಾವುದೋ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಮತ್ತೆ ಕೇಳುತ್ತೆ, ಸೊ ಡಿಸ್ಟಿಕ್ ಮತ್ತೆ ಕನ್ಫರ್ಮ್ ಆಗಿ ಏನಿರುತ್ತೆ, ಸೊ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸರ್ನೇಮ್ ಕೇಳುತ್ತೆ. ಇಲ್ಲಿ ಸರ್ನೇಮ್ ನಂದು ಶಿವಕುಮಾರ್ ಅಲ್ವಾ, ಶಿವಕುಮಾರ್ ಎನ್ನು. ಸೊ ನನ್ನ ಹೆಸರು ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಆಟೋಮೆಟಿಕ್ಕಾಗಿ ಅದು ಕನ್ನಡದಲ್ಲಿ ತೊಗೊಂಡ್ಬಿಡುತ್ತೆ ನಿಮ್ಮ ಹೆಸರು. ನೋಡಿ ಬಂದಿದೆ ನೋಡಿ, ಆಟೋಮೆಟಿಕ್ಕಾಗಿ ಕನ್ನಡದಲ್ಲಿ ಸೊ ಕೇರ್ಫುಲ್ಲಾಗಿ ನೀವು ಟೈಪ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ ಅಥವಾ ನಿಮ್ಮ ಏಜು, ನಿಮ್ಮ ಫೋಟೋ ಫೈಲು ಅಥವಾ ಕ್ಲಿಯರಾಗಿ ಅದಕ್ಕೆ ಮುಂಚೆ ರೆಡಿ ಮಾಡಿ ಇಟ್ಕೋಬೇಕು. ಈಗಲೇ ಹೇಳ್ತಿದ್ದೀನಿ. ಇಲ್ಲಿ ಶ್ಯೂರಿಟಿ ಕೇಳುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇರೆಯವ್ರ ಆಧಾರ್ ಕಾರ್ಡ್ ಇದ್ದರೆ ದೇವಮ್ಮ ಎನ್ನಂತ ನಮ್ಮ ದೊಡ್ಡಮ್ಮವ್ರ ಹೆಸರು ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಮತ್ತೆ ಕೇಳುತ್ತೆ ಕನ್ಫರ್ಮ್ ಆಗಿ, ನಾನು ಮತ್ತೆ ಟೈಪ್ ಮಾಡ್ತಿದ್ದೀನಿ ಅವ್ರ ಹೆಸರೇ, ನೀವು ನೋಡ್ಬೋದು. ಇಲ್ಲಿ ಅಂದ ತಕ್ಷಣ ಇಲ್ಲಿ ಮೇಲ ಫಿಮೇಲ್ ಅಂತ ಕೇಳುತ್ತೆ. ಇಲ್ಲಿ ಮೇಲ್ ಆದರೆ ಫಿಮೇಲ್ ಆದರೆ ಫಿಮೇಲ್ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಏಜ್ ಕೇಳುತ್ತೆ. ಸೊ ಇಲ್ಲಿ ನನ್ನ ಏಜ್ 20, ಸೊ ನಾನು 20 ಕೊಡ್ತೀನಿ. ಇಲ್ಲಿ ನಿಮ್ಮ ಇದು ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಇಲ್ಲಿ ನಾನು ಡೇಟ್ ಆಫ್ ಬರ್ತ್ ನಾನು ಟೈಪ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಎಲ್ಲ ಖಂಡಿತವಾಗಿ ಖಚಿತವಾಗಿ ಕ್ಲಿಯರ್ಫುಲ್ಲಾಗಿ ಕ್ಲೀನಾಗಿ ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಆಗಿದ್ದೀನಿ. ಸೊ ಇಲ್ಲಿ ಮತ್ತೆ ಅಡ್ರೆಸ್ಸು ನಿಮ್ಮ ಮತ್ತೆ ಒಂದು ಸಲ ಕೇರ್ಫುಲ್ಲಾಗಿ ನಿಮಗೆ ತೋರಿಸ್ತಾಯಿದ್ದೀನಿ, ನೀವು ನೋಡ್ಬೋದು. ಮೇಲ್ ಅಂತ ಕೊಡಿ, ನೀವು ಮೇಲ್ ಆದರೆ ಮೇಲು, ಫಿಮೇಲ್ ಆದರೆ ಫಿಮೇಲು. ಇಲ್ಲಿ ಹೌಸ್ ನಂಬರ್ ಕೇಳುತ್ತೆ. ಹೌಸ್ ನಂಬರ್ ನಮ್ಮದು 7162 ನಾನು ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸೆಕೆಂಡ್ ಕ್ರಾಸ್ ಕ್ಲಿಯರಾಗಿ ಎಲ್ಲ ಪರ್ಫೆಕ್ಟಾಗಿ ಕ್ಲಿಯರಾಗಿ ಟೈಪ್ ಮಾಡಬೇಕು ಫ್ರೆಂಡ್ಸ್. ಹಾಗಾಗಿ ಟೈಮ್ ತೊಗೊಳ್ತಿತ್ತು, ವಿಡಿಯೋ ಉದ್ದ ಇದೆ. ಸೊ ಫಸ್ಟ್ ಸ್ಟಾರ್ಟಿಂಗಿಂದನೂ ನೀವು ನೋಡ್ಬೋದು. ಸ್ಟಾರ್ಟಿಂಗಿಂದನೂ ಈ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಸೊ ಸೆಂಟ್ರಲ್ಲಿ ಇದಕ್ಕೆ ಮುಂಚೆ ಎಲ್ಲರೂ ತೋರಿಸಿರ್ತಾರೆ, ವಿಡಿಯೋ ಮಾಡಿರ್ತಾರೆ, ಬಟ್ ಅವರು ಇಷ್ಟು ಕ್ಲಿಯರಾಗಿ ತೋರಿಸಿರಲ್ಲ. ಅವರು ಕಂಪ್ಯೂಟರ್ ವೆಬ್ಸೈಟಲ್ಲಿ ಅಥವಾ ಬೇರೆ ಏನೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ತೋರಿಸಿರ್ತಾರೆ. ಸೊ ಆ ರೀತಿ ನಾನು ಮಾಡೋದಿಲ್ಲ. ನಿಮಗೆ ಕ್ಲಿಯರಾಗಿ ಕೇರ್ಫುಲ್ಲಾಗಿ ನಿಮಗೆ ಖಂಡಿತವಾಗಿ ಖಚಿತವಾಗಿ ನಿಮ್ಮ ವೋಟರ್ ಐ ಡಿ ಕಾರ್ಡನ್ನು ಪಡೆಯೋ ಥರ ರೀತಿ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಅಡ್ರೆಸ್ಸು ಅಥವಾ ಎಲ್ಲ ಟೈಪ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಖಂಡಿತವಾಗಿ ಫ್ರೆಂಡ್ಸ್ ಕ್ಲಿಯರಾಗಿ ನೋಡ್ಕೊಳ್ಳಿ. ಇದೊಂದು ಸುಳ್ಳು ವಿಡಿಯೋ ಅಲ್ಲ, ಕ್ಲಿಯರಾಗಿ ನಾನು ನನ್ನ ವೋಟರ್ ಐ ಡಿ ಕಾರ್ಡನ್ನು ನಾನು ಇದರಿಂದ ಅಪ್ಲಿಕೇಶನ್ ಹಾಕಿರೋದು. ಅಡ್ರೆಸ್ ಪ್ರೂಫ್ ಎಲ್ಲ ಟೈಪ್ ಮಾಡ್ಕೊಳ್ಳಿ. ಕೀಪ್ಯಾಡ್ ನಿಮ್ಮ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಿರೋ ಕೀಪ್ಯಾಡ್ ನೀವು ಟೈಪ್ ಮಾಡ್ತೀವಿ. ನನಗೆ ಗೊತ್ತಿದ್ದು ಬೆಸ್ಟ್ ಕೀಪ್ಯಾಡ್ ಏನಂತಂದರೆ ಗೂಗಲ್ ಇಂಡಿಕ್ಸ್ ಕೀಪ್ಯಾಡು. ಸೊ ಇದರ ಲಿಂಕ್ ಎಲ್ಲನೂ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪಡೆಯಬಹುದು. ಕ್ಲಿಯರಾಗಿ ಕೇರ್ಫುಲ್ಲಾಗಿ ಟೈಪ್ ಮಾಡಬೇಕಲ್ವ, ಹಾಗಾಗಿ ಟೈಮ್ ತೊಗೊಳ್ತದೆ. ಸಾರಿ ಫಾರ್ ಡಿಸ್ಟರ್ಬ್ ಫಾರ್ ಕಾಲ್. ಇಲ್ಲಿ ನಿಮ್ಮ ಡೆಸ್ಕ್ಟಾಪ್ ಮೋಡ್ ಇರುತ್ತೆ, 3 ಚುಕ್ಕೆ ಇದೆಯಲ್ಲ, ಅಲ್ಲಿ ಡೆಸ್ಕ್ಟಾಪ್ ಮೋಡ್ ಖಂಡಿತವಾಗಿ ನೀವು ಕ್ಲಿಕ್ ಮಾಡ್ಕೋಬೇಕು. ಎಲ್ಲವೂ ಕೇರ್ಫುಲ್ಲಾಗಿ ಟೈಪ್ ಮಾಡಿ ಫ್ರೆಂಡ್ಸ್. ಯಾವುದೇ ರೀತಿಯ ಟೆನ್ಷನ್ ತಗೋಬೇಡಿ. ಕ್ಲಿಯರಾಗಿ ಕೇರ್ಫುಲ್ಲಾಗಿ ನಿಮ್ಮ ಅಡ್ರೆಸ್ ಪ್ರೂಫು ಅಥವಾ ಏನೇ ಇದ್ದರೂ ಏನೇ ಡಾಕ್ಯುಮೆಂಟ್ ಏನೇನು ಕೇಳುತ್ತೋ ಎಲ್ಲವನ್ನೂ ಕ್ಲಿಯರ್ಫುಲ್ಲಾಗಿ ನೋಡ್ಕೋಬೇಕು. ನೋಡಿಕೊಂಡು 1-2 ಸಲ ಟೈಪ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಕನ್ನಡದಲ್ಲಿ ತಗೊತದೆ. ಸೊ ಇಲ್ಲಿ ಮತ್ತೆ ನಾನು ನನ್ನ ಅಡ್ರೆಸ್ ಟೈಪ್ ಮಾಡ್ತಾಯಿದ್ದೀನಿ, ನೀವು ಕೇರ್ಫುಲ್ಲಾಗಿ ನೋಡ್ಬೋದು.
ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗೆ ಫ್ಲೈಟ್ ಮಾಡಿದ್ದೀನಿ, ನೆಕ್ಸ್ಟ್ ಡೇಟಾ ಆನ್ ಮಾಡಿಲ್ಲ. ತಕ್ಷಣ ಇಲ್ಲಿ ಪಿನ್ ಕೋಡ್ ಕೇಳ್ತಿದೆ. ಪಿನ್ ಕೋಡ್ ಇದೆ, ಪಿನ್ ಕೋಡ್ ಕ್ಲೀನಾಗಿ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಪೋಸ್ಟಿಗೆ ಬರುವಂಥದ್ದು, ನಿಮ್ಮ ವೋಟರ್ ಐ ಡಿ ಕಾರ್ಡ್ ಪೋಸ್ಟಿಗೆ ಬರುವಂಥದ್ದು ಈ ಪೋಸ್ಟಿಗೆ ದಯವಿಟ್ಟು ಇದನ್ನು ಕ್ಲೀನಾಗಿ ಟೈಪ್ ಮಾಡ್ಕೊಳ್ಳಿ. ಟೈಪಿಂಗ್ ಆಗಿ ಲೇಟ್ ಆಗ್ತಿದೆ, ಸೊ ಹಾಗಾಗಿ ವಿಡಿಯೋ ಉದ್ದ ಆಗಿಬಿಟ್ಟಿದೆ. ಕನ್ನಡದಾಗೂ ಕ್ಲಿಯರಾಗಿ ಅಡ್ರೆಸ್ ಟೈಪ್ ಮಾಡಬೇಕಲ್ವಾ, ಹಾಗಾಗಿ ವಿಡಿಯೋ ಲೆಂತ್ ಆಗಿದೆ. ದಯವಿಟ್ಟು ವಿಡಿಯೋನ ಫಸ್ಟಿಂದ ಸ್ಟಾರ್ಟಿಂಗ್ವರೆಗೆ ನೋಡಿ, ಆಗ ಇದ್ರೆ ನಿಮಗೆ ಅರ್ಥ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ನೋಡಿ ಮಾಳಪ್ನಟ್ಟಿ ನಮ್ಮ ಅಡ್ರೆಸ್ಸನ್ನು ನಾನು ಇಲ್ಲಿ ಮಾಳಪ್ನಟ್ಟಿ ಅಂತ ಟೈಪ್ ಮಾಡ್ಕೊತಾ ಇದ್ದೀನಿ. ಚಿತ್ರದುರ್ಗ ಮಾಳಪ್ನಟ್ಟಿ ಮಠದ ಕುರುಬರಟ್ಟಿ ನಮ್ಮ ಪೋಸ್ಟು. ಸೊ ನಾನು ಅದನ್ನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ ಕನ್ನಡದಲ್ಲೂ. ಆಟೋಮೆಟಿಕ್ ತಾಗೊಂತದೆ, ಬಟ್ ಅಲ್ಲಿ ಏನಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತವೆ. ಅದನ್ನು ನಾವು ಕ್ಲಿಯರಾಗಿ ನಮ್ಮ ಕೀಪ್ಯಾಡಲ್ಲಿಂದ ಅದನ್ನು ಕ್ಲಿಯರಾಗಿ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ, ಲೇಟ್ ಆಗುತ್ತೆ. ನಾನು ನಿಮಗೆ ಗೂಗಲ್ ಇಂಡಿ ಕೀಪ್ಯಾಡ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇಟ್ಕೊಂಡು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಟೈಪ್ ಮಾಡೋಕ್ಕೆ ಅಥವಾ ಏನೇ ಆಗೋಕ್ಕೆ ಏನೇ ಮಾಡ್ಬೇಕಂತಂದ್ರೂ. ಆನಂತರ ಇಲ್ಲಿ ಮತ್ತೆ ಕೇಳುತ್ತೆ. ಸೊ ಮತ್ತೆ ಇಲ್ಲಿ ನಾನು ಟೈಪ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅಡ್ರೆಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಈ ಫಿಲಪ್ ಮಾಡ್ತಿರುವ ಈ ಅಪ್ಲಿಕೇಶನಲ್ಲಿ. ನಿಮಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ ಅಂತಂದರೆ ಕನ್ನಡನೂ ಇಟ್ಕೋಬೋದು. ಯಾವುದೇ ರೀತಿಯ ಟೆನ್ಷನ್ ಎಲ್ಲ ಮೇಲೆ ಪಡಿಬೇಕು. ನಾನು ಇಂಗ್ಲೀಷು, ಸೊ ಹಂಗಾಗಿ ನಾನು ಇಂಗ್ಲೀಷ್ ನನಗೆ ಓದೋಕ್ಕೆ ಬರುತ್ತೆ ಕಂಫರ್ಟಬಲಾಗಿ. ಸೊ ಹಾಗಾಗಿ ನಾನು ಇಂಗ್ಲೀಷನ್ನು ಹಾಕ್ಕೊಂಡಿನಿ. ನೀವು ಕನ್ನಡ ಬೇಕಾದ್ರೆ ಕನ್ನಡ ಹಾಕ್ಬೋದು. ಇಲ್ಲಿ ಶ್ಯೂರಿಟಿ ನಂಬರ್ ಕೇಳುತ್ತೆ, ನಿಮ್ಮ ಮನೆಗಾರ ಇರೋದೇ 78. ಆ ನಂಬರ್ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಕೇಳುತ್ತೆ ಫ್ರೆಂಡ್ಸ್, ನಿಮ್ಮ ಫೋಟೋಗ್ರಫಿ ಏನಿದೆಯೋ ಆ ಫೋಟೋಗ್ರಫಿ ನೋಡಿ. ನಾನು ಕ್ಲಿಯರಾಗಿ ನಮ್ಮ ಫೋಟೋಗ್ರಫಿ ಹೋಗಿ ನಾನು ಗ್ಯಾಲರಿನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನನ್ನ ಫೋಟೋಗ್ರಫಿ ಏನಿದೆಯೋ ನಾನು ಅಲ್ಲಿ ಕೊಡ್ತಾಯಿದ್ದೀನಿ. ನೋಡಿ ಫೋಟೋನು ಪರ್ಫೆಕ್ಟಾಗಿ ಕ್ಲಿಯರಾಗಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಅಂತ ಫೋಟೋ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಎಲ್ಲವನ್ನು ಫಸ್ಟಿಗೆ ರೆಡಿ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಫೋಟೋನು ಮಿನಿಮಮ್ 2 MB ಇರಬೇಕು. ಸೊ ಅಪ್ಲೋಡ್ ಮಾಡ್ಬೇಕಂತಂದರೆ ಏನೇ ವಿತಿನ್ ಫೈಲು ಅಥವಾ ಫೋಟೋ ಏನೇ ಅಪ್ಡೇಟ್ ಮಾಡ್ಬೇಕಂದ್ರೆ 2 MB ಮಾತ್ರ ಇರಬೇಕು. ಈ ಅಪ್ಡೇಟ್ ಪಡೆಯೋದು ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕಲ್ಲಿ ನಿಮಗೆ 2 KB 2 MB 2.5 MB ಅಥವಾ ಜಾಸ್ತಿ ಇರೋ ಫೋಟೋ ಸೈಜನ್ನು ಕಮ್ಮಿ ಮಾಡಬೇಕು. ಆ ಲಿಂಕಲ್ಲಿ ಹೋಗಿ ನಿಮ್ಮ ಚೂಸ್ ಫೈಲ್ ಮಾಡಿಕೊಂಡು ಅಲ್ಲಿಂದ ನೀವು ಕ್ಲಿಯರಾಗಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಪ್ರೂಫ್ ಕೇಳಿದೆ. ಸೊ ನಾನು ಆಧಾರ್ ಕಾರ್ಡಲ್ಲಿ ನಾನು ಕೊಟ್ಟಿದ್ದೀನಿ. ಕೆಳಕ್ಕೆ ನಿಮ್ಮ ಟೈಪ್ ಆಫ್ ಪ್ರೂಫ್ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ಅಂತ ನೋಡಿ. ನಾನು ಗ್ಯಾಸ್ ಬಿಲ್ ಕೊಡ್ತಾಯಿದ್ದೀನಿ 3ನೇದು. ಮತ್ತೆ ಹೋಗಿ ಫೈಲ್ಗೆ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೋಡಿ ನಮ್ಮ ಗ್ಯಾಸ್ ಬಿಲ್ಲು ಗ್ಯಾಸ್ ಬಿಲ್ ಕೊಟ್ಟಿದ್ದೀನಿ. ಅನಂತರದಲ್ಲಿ ಮತ್ತೆ ಸ್ಟೇಟ್ ಕೇಳುತ್ತೆ, ಸ್ಟೇಟ್ ಆ ವಿಲೇಜ್ ಕೇಳುತ್ತೆ. ಸೊ ಮತ್ತೆ ಕ್ಲಿಯರಾಗಿ ಕೇರ್ಫುಲ್ಲಾಗಿ ಟೈಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾವುದೇ ರೀತಿಯ ತೊಂದರೆ ಮಾಡ್ಕೋಬೇಡಿ, ಟೆನ್ಷನ್ ಪಡ್ಕೋಬೇಡಿ. ಕ್ಲಿಯರಾಗಿ ಕೇರ್ಫುಲ್ಲಾಗಿ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನಿಮ್ಮ ಪಕ್ಕದಲ್ಲಿ ಯಾರಾದರೂ ಎಜುಕೇಟೆಡ್ ಇದ್ದರೆ ಅವ್ರಿಗೆ ತೋರಿಸ್ಕೊಂಡು ಕ್ಲೀನಾಗಿ ಕೇರ್ಫುಲ್ಲಾಗಿ ನಿಮ್ಮ ಆಧಾರ್ ಕಾರ್ಡ್ ಪಡೀರಿ.
ಸ್ಟೇಟ್ ಕೇಳುತ್ತೆ, ಮತ್ತು ಕನ್ಫರ್ಮ್ ಆಗಿ ಕರ್ನಾಟಕ ಅಂತ ಕೊಟ್ಟಿದ್ದೀನಿ. ಮತ್ತು ಡಿಸ್ಟಿಕ್ ಕೇಳುತ್ತೆ, ಚಿತ್ರದುರ್ಗ ಕೊಡಿ. ಡೇಟ್ ಆಫ್ ಬರ್ತ್ ಮತ್ತೆ ಕೇಳುತ್ತೆ. ಈ ಡೇಟ್ ಆಫ್ ಬರ್ತ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನೇ ಇದ್ರೂ ಆ ಡೇಟ್ ಆಫ್ ಬರ್ತಿಗೆ ಪರ್ಫೆಕ್ಟಾಗಿ ಪರ್ಟಿಕ್ಯುಲರಾಗಿ ನೀವು ಪ್ರೂಫ್ ಕೊಡಬೇಕಾದ್ರೂ ಅಷ್ಟೇ ಪರ್ಟಿಕ್ಯುಲರಾಗಿ ಕೊಡಬೇಕು. ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಂದರೆ ಲೊಕೇಶನ್ ಅನ್ನೋದಿದ್ರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಲೊಕೇಶನ್ ಆಪ್ಷನ್ನು ಕ್ಲಿಕ್ ಮಾಡ್ಕೊಂಡಿನಿ. ಇಲ್ಲಿ ನಿಮಗೊಂದು ನಂಬರ್ ಕಾಣಿಸ್ತಿದೆಯಲ್ಲ, ಈ ನಂಬರ್ನು ನೀವು ಕ್ಲಿಯರಾಗಿ ಕೇರ್ಫುಲ್ಲಾಗಿ ನಾನು ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲಿಯರಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆ ನಂಬರ್ ನೀವು ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಅಂತ ಇರುತ್ತೆ, ಕೆಳಗೆ ಸಬ್ಮಿಟ್ ಮಾಡಿರಿ. ಸಬ್ಮಿಟ್ ಮಾಡಿ ನನ್ನ ತುರಂತದಲ್ಲಿ ನಿಮಗೆ ವಿತಿನ್ ಸೆಕೆಂಡಲ್ಲಿ ನಿಮಗೆ ಮೆಸೇಜ್ ಪಡೆಯುತ್ತೆ, SMS ಬಂದಿರುತ್ತೆ. ಇಲ್ಲಿ ನೋಡಿ ನನ್ನ SMS ಬಂದಿದೆ. ನಿಮಗೆ SMS ಬಂದಿರೋದ್ರಲ್ಲಿ ನಿಮ್ಮ ವೋಟರ್ ID ಒಂದು ಸೀರಿಯಲ್ ನಂಬರ್ ಬಂದಿರುತ್ತೋ ಆ ಸೀರಿಯಲ್ ನಂಬರ್ ನೀವು ಇಲ್ಲಿ ಟೈಪ್ ಮಾಡಿ. ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ನಿಮಗೆ ನಿಮ್ಮ ಸೀರಿಯಲ್ನಲ್ಲಿ ಮೆಸೇಜಲ್ಲಿ ಬಂದಿರೋ ಸೀರಿಯಲ್ ನಂಬರ್ ನೀವು ಇಲ್ಲಿ ಟೈಪ್ ಮಾಡಿ. ನಿಮ್ಮ ಪೂರ ವ್ಯವಹಾರ ಸಪೋಸ್ ಇವತ್ತು ನಾನು ಅಪ್ಲಿಕೇಶನ್ ಹಾಕೀನಿ ಅಥವಾ ಒಂದು ವಾರ ಬಿಟ್ಟು ನಾನು ಅದೇ ಸೀರಿಯಲ್ ನಂಬರ್ನಲ್ಲಿ ಟೈಪ್ ಮಾಡಿದ್ರು, ಇಲ್ಲ ಆನ್ಲೈನಲ್ಲಿ ಅಥವಾ ಬೇರೆ ಕಂಪ್ಯೂಟ್ರಲ್ಲಿ ಹೋಗಿ ಸೀರಿಯಲ್ ನಂಬರ್ ಮೆಸೇಜನ್ನು ಹಂಗೆ ಇಟ್ಕೊಬಿಡಿ. ನೀವು ಕಂಪ್ಯೂಟ್ರ್ ಅಥವಾ ನಿಮ್ಮ ಮೊಬೈಲಲ್ಲೇ ಟೈಪ್ ಮಾಡಿ. ನಿಮಗೆ ಡೆಲಿವರಿ ಯಾವಾಗ ಸಿಗುತ್ತೆ, ಏನಾಗುತ್ತೆ, ಯಾವಾಗ ನಿಮ್ಮ ಕೈಯಲ್ಲಿ ಬಂದಿರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ವಿವರ ಇಲ್ಲಿ ನನಗೆ ಬಂದಿದೆ. ಇದನ್ನು ನಾನು ಕೊಟ್ಟು ಎಲ್ಲ ವಿವರ ಬಂದಿದೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ವಾಚ್ ಮಾಡೋಕ್ಕೆ.